ನಾಳೆ ಈ ಚಾನಲಲ್ಲಿ ಯಾವುದೇ ತರಹದ ವಿಡಿಯೋ ಬರುವುದಿಲ್ಲ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಹೌದು, ನಾಳೆ 100 ಅಲ್ಲ 200% ನಾಳೆ ಈ ಚಾನಲಲ್ಲಿ ಯಾವುದೇ ತರಹದ ವಿಡಿಯೋ ಖಡಾಖಂಡಿತವಾಗಿ ಬರುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಬಟ್ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಆದ್ದರಿಂದ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಬೇಡಿ, ಅಥವಾ ಈ ಹಳೆ ವೀಡಿಯೋಗಳಿಗೆ ಕಮೆಂಟ್ ಮಾಡಬೇಡಿ. ಎಲ್ಲಿ ಜನಾರ್ದನ್ ಸರ್ ನಿಮ್ಮ ವೀಡಿಯೋಗೆ ಕಾಯ್ತಾ ಇದ್ದೇನೆ, ಇನ್ನೂ ಸಹ ವೀಡಿಯೋ ಬರಲಿಲ್ಲ ಅಂತೆಲ್ಲ ಹೇಳಬೇಡಿ. ನಾಳೆ ವೀಡಿಯೋ ಬರೋದಿಲ್ಲ, ಅಷ್ಟು ಅಂದರೆ ನಾನು ಮನೆಯಲ್ಲಿ ಇರುವುದಿಲ್ಲ ಇಡೀ ದಿನ. ಸೊ ಆದ್ದರಿಂದ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಎಸ್, BGTಯ 4ನೇ ಟೆಸ್ಟ್ ಮ್ಯಾಚ್ ನಾಳೆಯಿಂದ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿ ನಡೀತಾ ಇರೋದು ಅಂತಂದರೆ MCG ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ನಡೀತಾ ಇರೋದು. ಡಿಸೆಂಬರ್ 26ಕ್ಕೆ ಅಂತಂದ ಕೂಡಲೇ ನಿಮಗೆ ಅರ್ಥ ಆಗಿರ್ತದೆ. ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಇದು. ಆಸ್ಟ್ರೇಲಿಯಾದವರು ನಿರಂತರವಾಗಿ ಪಾಲಿಸಿಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ಕ್ರಿಸ್ಮಸ್ನ ಮರುದಿನ MCGಯಲ್ಲೇ, ಅದೇ ಗ್ರೌಂಡಲ್ಲಿ, ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ಭಯಂಕರ ಒಂದು ತುಂಬು ಸ್ಟೇಡಿಯಮಲ್ಲಿ ಈ ಒಂದು ಕ್ರಿಕೆಟ್ ಮ್ಯಾಚ್ ನಡೀತದೆ. 1 ಲಕ್ಷ ಕೆಪಾಸಿಟಿ ಇರುವಂತಹ ಸ್ಟೇಡಿಯಮ್, ವಿಶ್ವದ ಅತ್ಯಂತ ದೊಡ್ಡ ಸ್ಟೇಡಿಯಂ ಅಂತ ಮೊದಲು ಹೆಸರುವಾಸಿಯಾಗಿತ್ತು. ರೀಸೆಂಟಾಗಿ ಈಗ ಅದು ಅಹಮದಾಬಾದ್ ಗ್ರೌಂಡಲ್ಲಿ ಅದಕ್ಕಿಂತ ಸಹ ಜಾಸ್ತಿ ಜನ ಸೇರಿಸಲಿಕ್ಕೆ ಆಗ್ತದೆ. ಬಟ್ ಸ್ಟಿಲ್ ಅವರು ಪ್ರತಿ ವರ್ಷ ಆಸ್ಟ್ರೇಲಿಯಾ ಅಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತದೆ. ಡಿಸೆಂಬರ್ 26ರಿಂದ ಡಿಸೆಂಬರ್ 30ರ ತನಕ ಅದು ನಡೆಯುವಂತಹ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್. ಎಸ್ಪೆಷಲಿ ಡಿಸೆಂಬರ್ 26ನೇ ತಾರೀಕು ಅಂದರೆ ನಾಳೆ ಫಸ್ಟ್ ಡೇ, ಅದು ಯಾವತ್ತೂ ಸಹ ಸೋಲ್ಡ್ ಔಟ್, ಖಾಲಿ ಸ್ಟೇಡಿಯಮ್ ಎಲ್ಲ ಇರುವುದಿಲ್ಲ. ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಅಲ್ಲಿಯ ಜನರಿಗೆ ಡಿಸೆಂಬರ್ 26ಕ್ಕೆ MCGಯಲ್ಲಿ ಕ್ರಿಕೆಟ್ ನೋಡಬೇಕು ಅಂತ. ಅಷ್ಟು ಫೇಮಸ್ ಟೆಸ್ಟ್ ಮ್ಯಾಚ್. ಈಗ BGT ಬಗ್ಗೆ ಮಾತಾಡೋದಿದ್ರೆ, 3 ಟೆಸ್ಟ್ ಮ್ಯಾಚ್ ಆಗಿದೆ. ಫಸ್ಟ್ ಟೆಸ್ಟ್ ಮ್ಯಾಚ್ ನಾವು ಭರ್ಜರಿಯಾಗಿ ಗೆದ್ವಿ. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ಭರ್ಜರಿಯಾಗಿ ಗೆದ್ದರು, ಅಥವಾ ನಾವು ಹೀನಾಯವಾಗಿ ಸೋತೆವು ಅಂತ ಸಹ ಹೇಳ್ಬೋದು. ಥರ್ಡ್ ಟೆಸ್ಟ್ ಮ್ಯಾಚ್, ಓಕೆ, ಲೆಟ್ ಅಸ್ ಬಿ ವೆರಿ ಪ್ರಾಕ್ಟಿಕಲ್, ಆನೆಸ್ಟ್ ಆಗಿ ಹೇಳೋದಿದ್ರೆ ಆಸ್ಟ್ರೇಲಿಯಾ ಬಹುದೊಡ್ಡ ಜಯ ಸಾಧಿಸ್ತಾ ಇತ್ತು, ಭರ್ಜರಿ ಜಯ ಸಾಧಿಸ್ತಾ ಇತ್ತು. ಥ್ಯಾಂಕ್ಸ್ ಟು ಮಳೆಯಿಂದಾಗಿ ಇದು ಥರ್ಡ್ ಟೆಸ್ಟ್ ಮ್ಯಾಚ್ ಡ್ರಾ ಅಲ್ಲಿ ಎಂಡ್ ಆಯಿತು. ಎಸ್, ಈಗ ಸೀರೀಸ್ ಸಮಬಲ ಸಾಧಿಸಿದೆ. ಬಟ್ ಮೊಮೆಂಟಮ್ ಯಾರ ಕಡೆಗೆ ಉಂಟು? ಇದು ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇರೋದಲ್ಲ, ಮೊಮೆಂಟಮ್ ಯಾಕೋ ಸಡನ್ನಾಗಿ ನಮ್ಮ ಕಡೆಗೆ ಬರ್ತಾ ಉಂಟು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಆಕಾಶ್ದೀಪ್ ಮತ್ತು ಬುಮ್ರಾ ಅವರ ಆ ಒಂದು ಹೀರೋಯಿಕ್ ಎಫರ್ಟ್, ಬ್ಯಾಟಿಂಗಿಂದ ಹೀರೋಯಿಕ್ ಎಫರ್ಟ್, ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಸ್ ಆಸ್ಟ್ರೇಲಿಯಾವೇ ಬೇಗ ತ್ವರಿತಗತಿಯಲ್ಲಿ ರನ್ ಪೇರಿಸ್ಲಿಕ್ಕೆ ಹೋಗಿ ವಿಕೆಟೆಲ್ಲ ಕಳೆದುಕೊಂಡ್ರು, ಅದೆಲ್ಲ ಹೌದು. ಬಟ್ ಸ್ಟಿಲ್ ವಿಕೆಟ್ ನಾವು ತೆಗೆದೇವಲ್ಲ. ಅವರ 100 ರನ್ ನೂರು ಸಹ ಹೊಡಿಲಿಲ್ಲ, 90 ರನ್ನಿಗೆ 7 ವಿಕೆಟ್ ಕಳೆದುಕೊಂಡಿದ್ರು. ಸೊ ಆದ್ದರಿಂದ ಒಂಥರ ಮೊಮೆಂಟಮ್ ನಮ್ಮ ಕಡೆಗೆ ಬಂದಿದೆ. ಈಗ ಈ ಟೆಸ್ಟ್ ಮ್ಯಾಚಲ್ಲಿ ಭಾರತ ಗೆಲ್ಲಬೇಕು ಅಂತ ಇದ್ದರೆ ಏನು ಮಾಡಬೇಕು? ಏನಿಲ್ಲ, ಬ್ಯಾಟಿಂಗ್ ಸಖತ್ತಾಗಿ ಆಡಬೇಕಷ್ಟೇ. ಬೌಲಿಂಗ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಆ್ಯಂಡ್ ಅಶ್ವಿನ್ ಅವರನ್ನು ಈಗ ರೀಪ್ಲೇಸ್ ಮಾಡಲಿಕ್ಕೆ ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ಸಿಗ್ತದೆ ಇಲ್ವೋ? ಐ ಡೋಂಟ್ ಥಿಂಕ್ ಸೊ. ಬಟ್ ಪ್ಲೇಯಿಂಗ್ 11 ಚಾನ್ಸ್ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ ಸ್ಕ್ವಾಡಲ್ಲಿ ಈಗ ತನುಷ್ ಕೋಟ್ಯಾನ್ ಅವರನ್ನು ಆಯ್ಕೆ ಮಾಡಿದೆ BCCI. ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ನಮ್ಮ ತನುಷ್ ಕೋಟ್ಯಾನ್. ಯಾಕೆ ನಮ್ಮ ಅಂತ ನಾನು ಸ್ಪೆಸಿಫಿಕ್ ಆಗಿ ಅದು ಹೇಳ್ತಿದ್ದೇನೆ ಅಂತಂದರೆ, ಅವರು ಉಡುಪಿಯ ಪಾಂಗಾಳ ಮೂಲದವರು. ಅವರು ನಿಮಗೆ ಗೊತ್ತುಂಟು, ಕ್ರಿಕೆಟನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿರೋರಿಗೆ ಗೊತ್ತುಂಟು, ಅವರು ಮುಂಬೈ ಟೀಮಿಗೆ ಆಡ್ತಾರೆ, ರಣಜಿ ಟೀಮ್ಗೆ. ಆ್ಯಂಡ್ ಈ ವರ್ಷದ ರಣಜಿ ಇದರಲ್ಲಿ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಬಂದಿತ್ತು ತನುಷ್ ಕೋಟ್ಯಾನ್ ಅವರಿಗೆ. ಭಯಂಕರ ಒಳ್ಳೆ ಆಲ್ರೌಂಡರ್ ಅಂತವೇ ಹೇಳ್ಬೋದು, ಅಥವಾ ಬೌಲಿಂಗ್ ಆಲ್ರೌಂಡರ್. ಮೆಜಾರಿಟಿ ಅವರು ಸ್ಪಿನ್ ಬೌಲರು, ಬಟ್ ಬ್ಯಾಟಿಂಗಲ್ಲಿ ಸಹ ಒಂದು 100 ಹೊಡೆದಿದ್ದಾರೆ ಮುಂಬೈಗೆ. ಐ ಥಿಂಕ್ ನಂಬರ್ 10ನೇ ಕ್ರಮಾಂಕದಲ್ಲಿ ಬಂದು ಹೊಡೆದು ಅಂತ ಅಂದ್ಕೊಳ್ತೇನೆ. ಶಾರ್ದುಲ್ ಠಾಕೂರ್ ಅವರ ಜೊತೆಗೆ ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲೆಲ್ಲ ಕಾಣಿಸ್ಕೊಂಡಿದ್ರು, ಒಳ್ಳೆಯ ಆಫ್ ಸ್ಪಿನ್ನರು. ಸೊ ಅವರನ್ನು ಭಾರತ ಆಯ್ಕೆ ಮಾಡಿದೆ ರಿಪ್ಲೇಸ್ಮೆಂಟಾಗಿ, ಅಶ್ವಿನ್ ಅವರ ರಿಪ್ಲೇಸ್ಮೆಂಟಾಗಿ. ಬಟ್ ಅದೇ ಪ್ಲೇಯಿಂಗ್ 11ಅಲ್ಲಿ ಯಾಕೋ ಚಾನ್ಸ್ ಸಿಗೋದು ಡೌಟ್ ಅಂತ ಅಂದ್ಕೊಂಡಿದ್ದೇನೆ. ಸೊ ನಮ್ಮ ತನುಷ್ ಕೋಟ್ಯಾನ್ ಅವರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. 26 ವರ್ಷದ ತನುಷ್ ಕೋಟ್ಯಾನ್ ಅವರು. ಅಶ್ವಿನ್ ಅವರು ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ, ಅಷ್ಟೇ ದೊಡ್ಡ ಹೆಸರು ಮಾಡುವಂತಾಗಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಂತ ನಾವೆಲ್ಲರೂ ಕೂಡ ನಮ್ಮ ಚಾನಲ್ ಮುಖಾಂತರ ನಾವು ಆಶಿಸ್ತೇವೆ. ಆ್ಯಂಡ್ ನಾಳೆ ಟೆಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ಕ್ಲಿಕ್ ಆಗಬೇಕು. ಎಸ್ಪೆಷಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಕ್ಲಿಕ್ ಆಗಲೇಬೇಕು. ಈ 2024ರ ಏನು ಒಂದು WTC ಸೈಕಲಲ್ಲಿ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಫಸ್ಟ್ ಇನ್ನಿಂಗ್ಸ್ ಆ್ಯಾವ್ರೇಜ್, ಕೊಹ್ಲಿ ಅವ್ರದ್ದು 9 ಅಂತೆ, ರೋಹಿತ್ ಶರ್ಮಾ ಅವ್ರದ್ದು 8. ಓ ಮೈ ಗಾಡ್, ದಟ್ಸ್ ಅ ಡಿಸಾಸ್ಟರ್ ಆ್ಯಾವ್ರೇಜ್. ಯಾರಿಗೂ ಏನು ಭಯಂಕರ ಏನು ಚಂದ ಇಲ್ಲ. ಪಂತಿತ್ ಸಹ ಡೌನ್ ಉಂಟು, 26 ಏನೋ ಉಂಟು. ಬಟ್
26 ಓಕೆ 26 ಆದರೂ ಓಕೆ 8 ಮತ್ತು 9 ಇಟ್ಸ್ ಅ ಡಿಸಾಸ್ಟರ್ ಯಾರ್. ಕೊಹ್ಲಿ ಅವ್ರದ್ದು 9 ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ಸು ಆ್ಯಂಡ್ ರೋಹಿತ್ ಶರ್ಮಾ ಅವ್ರದ್ದು 8 ತುಂಬ ತೀರ ಕಳಪೆ. ಅದು ಕಳಪೆ, ಅದರಲ್ಲಿ ಮತ್ತೆ ನಾವು ಡಿಫೆಂಡ್ ಮಾಡಲಿಕ್ಕೆ ಏನಿಲ್ಲ. ಅವರಿಬ್ಬರು ಕೂಡ ಚೆಂದ ಮಾಡಿ ಆಡಲಿ, ದೊಡ್ಡ ಮೊತ್ತ ಪೇರಿಸಲಿ, ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಎಸ್, ಕೆಲವೊಂದು ಸಲ ಸ್ವಾರ್ಥಿಗಳಾಗಬೇಕಲ್ಲ, ಇಂಡಿವಿಜುವಲಿ ಸೂಪರಾಗಿ ಕಾಂಟ್ರಿಬ್ಯೂಟ್ ಮಾಡಲಿ ಆ್ಯಂಡ್ ಅದು ಟೀಮಿಗೆ ಸಹ ಅಟ್ ದ ಎಂಡ್ ಅದು ಹೆಲ್ಪ್ ಆಗ್ತದೆ. ಸೊ ದೊಡ್ಡ ಮೊತ್ತ ಕಲೆ ಹಾಕಲಿ. ಬೌಲಿಂಗ್ ಬಗ್ಗೆ ಎಸ್, ಬುಮ್ರಾ ಅವರಿಗೆ ಇನ್ನೊಂದು ಎಂಡಿಂದ ಕರೆಕ್ಟಾಗಿ ಸಾಥ್ ಸಿಗಲಿ. ಆಕಾಶ್ ದೀಪ್ ಅವ್ರು ನನಗೆ ತುಂಬ ಪ್ರಾಮಿಸಿಂಗ್ ಅಂತ ಅನ್ನಿಸ್ತಾರೆ. ಆಕಾಶ್ ದೀಪ್ ಅವ್ರನ್ನ ರಿಟೈನ್ ಮಾಡಿಕೊಳ್ತಾರೆ, ಎಸ್ಪೆಷಲಿ ಆ ಹೀರೋಯಿಕ್ ಎಫರ್ಟ್ ಆದಮೇಲೆ. ಮತ್ತು ಪುನಃ ಹರ್ಷಿತ್ ರಾಣಾ ಅವ್ರನ್ನ ಹಾಕ್ಕೊಳ್ಳೋದು ಡೌಟ್ ಅಂತ ಅಂದ್ಕೊಂಡಿದ್ದೇನೆ. ಆಕಾಶ್ ದೀಪ್ ಅವರು ಆಡ್ತಾರೆ. ಸಿರಾಜ್ ಅಣ್ಣ ದಯವಿಟ್ಟು ಪ್ಲೀಸ್ ಅಣ್ಣ. ಆ್ಯಂಡ್ ಮೇಯ್ನಾಗಿ ಐ ಹೋಪ್ ಇಷ್ಟು ಗ್ಯಾಪ್ ಸಿಕ್ಕಿದ ಮೇಲೆ ಹೆಡ್ ಅವರ ವಿಕೆಟ್ ತೆಗಿಲಿಕ್ಕೆ ಭಾರತ ತಂಡ ಹೋಮ್ವರ್ಕ್ ಎಂತಾದರೂ ಒಂದು ಮಾಡಿರಬೇಕು. ಇಲ್ಲ ಇದ್ದರೆ ಹೆಡ್ ಭಯಂಕರ ಹೆಡ್ಏಕ್ ಕೊಡೋದ್ರಲ್ಲಿ ಆದರೆ ಡೌಟೇ ಇಲ್ಲಪ್ಪ. ಯಾಕಂದರೆ ಅಂಥ ಪ್ರಚಂಡ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸತತ ಬ್ಯಾಕ್ ಟು ಬ್ಯಾಕ್ 2 ಟೆಸ್ಟ್ ಮ್ಯಾಚಲ್ಲಿ ಸಹ 100 ಹೊಡೆದಿದ್ದಾರೆ. ಅದು ಹ್ಯಾಟ್ರಿಕ್ 100 ಆಗೋದು ಬೇಡ ಅಂತ ನಾವೆಲ್ಲರೂ ಸಹ ಆಶಿಸೋಣ. ಆಸ್ಟ್ರೇಲಿಯಾದು ಪ್ರಾಬ್ಲಮ್ ಎಂತ ಅಂತ ಎಲ್ರಿಗೂ ಸಹ ಗೊತ್ತುಂಟು. ಓಪನಿಂಗ್ ಕಾಂಬಿನೇಷನ್ ಕ್ಲಿಕ್ ಆಗ್ತಾ ಇಲ್ಲ. ಖವಾಜಾ ಮತ್ತು ಮ್ಯಾಕ್ಸ್ವಿನಿ ಕಂಪ್ಲೀಟ್ ಫೇಲ್ ಆಗಿದ್ದಾರೆ. ಮ್ಯಾಕ್ಸ್ವಿನಿ ಅವ್ರನ್ನ ಈಗ ರಿಮೈನಿಂಗ್ 2 ಟೆಸ್ಟ್ ಮ್ಯಾಚ್ ಸ್ಕ್ವಾಡಿಂದ ತೆಗೆದಿದ್ದಾರೆ. ಅವರ ಬದಲಿಗೆ ಬೇರೆಯವ್ರನ್ನ ಹಾಕ್ಕೊಂಡಿದ್ದಾರೆ. ಓಕೆ, ಅವ್ರದ್ದು ವೀಕ್ ಪಾಯಿಂಟ್ ಅಲ್ಲಿ ಉಂಟು. ಲಬುಷನೇ ಒಂದು ಮ್ಯಾಚಲ್ಲಿ ಕ್ಲಿಕ್ ಆಗ್ತಿದ್ದಾರೆ, ಇನ್ನೊಂದು ಮ್ಯಾಚಲ್ಲಿ ಆಗ್ತಾ ಇಲ್ಲ. ಸ್ಮಿತ್ ಅವರು ಫಾರ್ಮಿಗೆ ಬಂದಿದ್ದಾರೆ. ಬಟ್ ಮೇನ್ ಥ್ರೆಟ್ ಇರೋದು ಯಾರು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಟ್ರಾವಿಸ್ ಹೆಡ್ ಅವರು. ಈವನ್ ಮಿಶೆಲ್ ಮಾರ್ಷ್ ಕೂಡ ಫಾರ್ಮಲ್ಲಿ ಇಲ್ಲ. ಸೊ ಹೆಡ್ ಅವರ ವಿಕೆಟ್ ತೆಗೆದ್ರೆ ಬೇಗ ಅವ್ರ 10 ರನ್ ಒಳಗಡೆ ಔಟ್ ಆದರೆ ಅದೊಂಥರ ಬಿಗ್ಗೆಸ್ಟ್ ಬೋನಸ್ ಫಾರ್ ಇಂಡಿಯಾ. ಆ್ಯಂಡ್ ಅಲ್ಲಿಂದ ಮ್ಯಾಚ್ ವಿನ್ ಆಗಲಿಕ್ಕೆ ಈಸಿ ಆಗ್ತದೆ. ಎಲ್ಲಿಯಾದರೂ ಹೆಡ್ ದೊಡ್ಡ ಮಟ್ಟದ ಇನ್ನಿಂಗ್ಸ್ ಆಡಿದರೆ ಕಂಪ್ಲೀಟ್ ಹೆಡ್ ಏಕ್ ಫಾರ್ ಇಂಡಿಯಾ ಫಾರ್ ಶ್ಯೂರ್. ಸೊ ಆದ್ದರಿಂದ ಐ ಹೋಪ್ ಹೆಡ್ಡಿದ್ದು ವಿಕೆಟ್ ತೆಗಿಲಿ ಆ್ಯಂಡ್ ಭಾರತ ಚೆನ್ನಾಗಿ ಕ್ರಿಕೆಟ್ ಆಡಲಿ ಅಂತ ನಾವೆಲ್ಲರೂ ಸಹ ಆಶಿಸೋಣ. ಎಸ್ಪೆಷಲಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಈ ಮ್ಯಾಚ್ ಕ್ಲಿಕ್ ಆಗಲೇಬೇಕು. ಇಲ್ಲದಿದ್ದರೆ ಅವರ ಕರಿಯರ್ ತುಗುಗತಿ, ಹೇಳಿದ್ನಲ್ಲ, ತುಗುಗತಿ ತಲೆ ಮೇಲೆ ಉಂಟು. ಸುಮ್ಮನೆ ಮತ್ತೆ ಅವ್ರ ಮೇಲೆ ಬೀಳೋದು ಬೇಡ, ಮತ್ತು ಅವರನ್ನು ತಂಡದಿಂದ ತೆಗೆಯೋದು, ನೀವು ರಣಜಿ ಎಲ್ಲ ಆಡಿ ಪ್ರೂವ್ ಮಾಡಿ ಅಂತೆಲ್ಲ ಆ ಥರ ಒಂದು ಅಜೀಬ್ ಸಿಚುವೇಶನ್ ಕ್ರಿಯೇಟ್ ಆಗೋದು ಬೇಡ ಅಂತ ನಾವೆಲ್ಲರೂ ಕೂಡ ಈ ಮೂಲಕ ಆಶಿಸೋಣ. ಆ್ಯಂಡ್ ಐ ಹೋಪ್ ಸ್ಟಾರ್ಕ್ ಅವರ ಬೌಲಿಂಗಲ್ಲಿ ಜೈಸ್ವಾಲ್ ಅವರು ಔಟ್ ಆಗದೆ ಒಂದು ಚಂದದ ಓಪನಿಂಗ್ ಪಾರ್ಟ್ನರ್ಶಿಪ್ ರಾಹುಲ್ ಅವರ ಜೊತೆ ಜೈಸ್ವಾಲ್ ಅವರು ಪಾಲ್ಗೊಳ್ತಾರೆ ಅಂತ. ಎಸ್, ನಾಳೆ ವಿಡಿಯೋ ಬರೋದಿಲ್ಲ. ಐ ಹೋಪ್ ಡೇ 1 ಸೂಪರಾಗಿ ಆಗಲಿ ಭಾರತದ್ದು. ಡೇ 2 ಮುಗಿದ ಮೇಲೆ ಡೇ 1 ಮತ್ತು ಡೇ 2 ಕಂಬೈಂಡ್ ಮಾಡಿ ವಿಡಿಯೋ ಮಾಡ್ತೇನೆ. ಸರಿಯಾಗಿ ಬರುವ. ನಮಸ್ಕಾರ.